ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ಒಂದೇ ಒಂದು ಸಾಲು ಸಿಗುತ್ತೆ. ಅದು ನಮ್ಮ ಇಡೀ ಯೋಚನಾ ಲಹರಿಯನ್ನೇ ಬದಲಾಯಿಸ್ಬಿಡುತ್ತಲ್ವಾ? ಇವತ್ತು ನಾವು ಅಂಥದ್ದೇ ಒಂದು ತುಂಬಾನೇ ಆಳವಾದ ಮತ್ತು ಶಕ್ತಿಯುತವಾದ ಕನ್ನಡ ನುಡಿಯ ಬಗ್ಗೆ, ಅದರ ಅರ್ಥದ ಬಗ್ಗೆ ಚರ್ಚಿಸೋಣ. ನೋಡಿ, ನಮ್ಮ ಇವತ್ತಿನ ಚಿಂತನೆಗೆ ಮೂಲ ಇದೇ ಚಿತ್ರ. ಎಷ್ಟು ಸರಳವಾದ ಪದಗಳಲ್ಲಿ ಎಷ್ಟು ದೊಡ್ಡ ತತ್ವ ಅಡಗಿದೆಯಲ್ಲ. ಇವು ಬರೀ ಅಕ್ಷರಗಳಲ್ಲ, ನಮ್ಮ ಜೀವನಕ್ಕೆ ದಾರಿ ತೋರಿಸುವ ಒಂದು ದಾರಿದೀಪ ಅಂತಾನೇ ಹೇಳಬಹುದು. ಇದು ನಿಜ ತಾನೇ. ಜಗತ್ತಿನ ದುಡ್ಡು ಸತ್ಯಗಳು ತುಂಬಾನೇ ಸಿಂಪಲ್ ಆಗಿರೋ ಮಾತುಗಳಲ್ಲಿ ಅಡಗಿರ್ತವೆ. ಈ ವಾಕ್ಯ ಕೂಡ ಹಂಗೆ. ಇದು ನಮ್ಮನ್ನು ನಮ್ಮೊಳಗಡೆ ಒಂದು ಯೋಚನೆಯ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುತ್ತೆ. ಸರಿ, ಹಾಗಾದ್ರೆ ಈ ನುಡಿಯ ಮೊದಲ ಭಾಗಕ್ಕೆ ಬರೋಣ. ಇದು ನಮ್ಮ ಫೌಂಡೇಶನ್, ಅಂದ್ರೆ ನಮ್ಮ ಅಡಿಪಾಯದ ಬಗ್ಗೆ ಹೇಳುತ್ತೆ. ಪ್ರತಿಯೊಬ್ಬರ ಹತ್ರನೂ ಇರುವ 2 ಮೂಲಭೂತ ಶಕ್ತಿಗಳನ್ನು ಇದು ನಮ್ಗೆ ನೆನ್ಪಿಸತ್ತೆ. ಅದರಲ್ಲಿ ಮೊದಲನೇ ಪಿಲ್ಲರ್ ಶ್ರಮ, ಅಂದ್ರೆ ನಮ್ಮ ಎಫರ್ಟ್. ನೋಡಿ, ಇದನ್ನ ನಾವು ಬೇರೆಯವರಿಂದ ಸಾಲ ತಗೊಳ್ಳೋಕಾಗಲ್ಲ. ಇದು ಕಂಪ್ಲೀಟ್ ಆಗಿ ನಮ್ದು. ನಮ್ಮ ಪ್ರಯತ್ನ, ನಮ್ಮ ಶಕ್ತಿ, ನಮ್ಮ ಬೆವರು, ಇದೆಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿರುವ ಒಂದು ಅದ್ಭುತವಾದ ಟೂಲ್. ಇನ್ನು ಎರಡನೆಯ ಪಿಲ್ಲರ್ ಸಮಯ, ಅಂದ್ರೆ ಟೈಮ್. ಶ್ರೀಮಂತ, ಬಡವ ಅಂತ ಯಾವ ಭೇದ ಭಾವನೂ ಇಲ್ಲದೆ ಎಲ್ಲರಿಗೂ ಸಮನಾಗಿ ಸಿಕ್ಕಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಅದು ಸಮಯ. ಪ್ರತಿದಿನ ನಮ್ಮ ಕೈಯಲ್ಲಿ 24 ಗಂಟೆ ಇರುತ್ತೆ. ಅದನ್ನ ಹೇಗ್ ಬಳಸ್ತೀವಿ ಅನ್ನೋದು ನಮ್ಮ ಬಿಟ್ಟಿದ್ದು. ಸೊ ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಈ ವಾಕ್ಯದ ನಿಜವಾದ ಪವರ್ ಗೊತ್ತಾಗುತ್ತೆ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಅಂದ್ರೆ ನಮ್ಮ ಭವಿಷ್ಯವನ್ನ ರೂಪಿಸೋಕೆ ಬೇಕಾದ ಬೇಸಿಕ್ ವಸ್ತುಗಳು ಆಲ್ರೆಡಿ ನಮ್ಮ ಕೈಯಲ್ಲೇ ಇದೆ ಅನ್ನೋ ಒಂದು ಧೈರ್ಯವನ್ನ ಈ ಮಾತು ಕೊಡುತ್ತೆ. ಸರಿ, ಈಗ ನಮ್ಮ ಹತ್ರ ಅಡಿಪಾಯ ಇದೆ. ಆದ್ರೆ ಅದನ್ನು ಆಕ್ಟಿವೇಟ್ ಮಾಡಕ್ಕೆ ಅದಕ್ಕೊಂದು ಕಿಡಿ ಬೇಕಲ್ವಾ? ಈ ಮಾತಿನ ಮುಂದಿನ ಭಾಗ ಅದೇ ಕಿಡಿಯ ಬಗ್ಗೆ ಮಾತಾಡುತ್ತೆ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡೋಣ. ಬರೀ ಶ್ರಮ ಮತ್ತೆ ಸಮಯ ಇದ್ರೆ ಸಾಕಾ? ಎಲ್ಲರ ಹತ್ರನೂ ಇವೆರಡೂ ಒಂದಲ್ಲ ಒಂದು ರೀತಿ ಇರುತ್ತೆ. ಆದ್ರೆ ಎಲ್ಲರೂ ಯಾಕೆ ಯಶಸ್ವಿಯಾಗಲ್ಲ? ಇಲ್ಲೇ ನೋಡಿ, ಮೂರನೆಯ ಅತಿ ಮುಖ್ಯವಾದ ಒಂದು ಎಲಿಮೆಂಟ್ ಎಂಟ್ರಿ ಕೊಡುತ್ತೆ. ಆ ಮೂರನೆಯ ಅಂಶನೇ ಛಲ, ಅಂದ್ರೆ ಡಿಟರ್ಮಿನೇಷನ್. ಸಾಧಿಸಲೇಬೇಕು ಅನ್ನೋದು ಹಠ. ಎಷ್ಟೇ ಕಷ್ಟ ಬರ್ಲಿ ಅದನ್ನ ದಾಟಿ ಮುಂದೆ ಹೋಗ್ತೀನಿ ಅನ್ನೋ ಸಂಕಲ್ಪ. ಈ ಛಲ ಇದೆಯಲ್ಲ, ಇದೇ ನಮ್ಮ ಶ್ರಮ ಮತ್ತು ಸಮಯವನ್ನು ಒಟ್ಟಿಗೆ ಸೇರಿಸಿ ನಮ್ಮನ್ನು ನಮ್ಮ ಗುರಿಯ ಕಡೆಗೆ ತಳ್ಳುವ ನಿಜವಾದ ಫ್ಯೂಯಲ್. ಹಾಗಾದರೆ ಶ್ರಮ, ಸಮಯ ಮತ್ತೆ ಛಲ, ಈ 3 ಪವರ್ಗಳು ಒಂದಾದಾಗ ಏನಾಗುತ್ತೆ? ಆಗ ಸಿಗೋದು ಒಂದು ಗ್ಯಾರಂಟಿ, ಅದೇ ಪ್ರತಿಫಲ. ಇದು ಬರೀ ಒಂದು ಚಾನ್ಸ್ ಅಲ್ಲ, ಇದು ಒಂದು ಇನ್ಎವಿಟಬಲ್ ರಿಸಲ್ಟ್, ಅಂದ್ರೆ ಖಚಿತವಾದ ಪರಿಣಾಮ. ನೋಡಿ, ಇದೊಂದು ಸಿಂಪಲ್ ಫಾರ್ಮುಲಾ ಇದ್ದ ಹಾಗೆ. ನಮ್ಮ ಪರಿಶ್ರಮ ಮತ್ತು ಸಮಯದ ಬಂಡವಾಳಕ್ಕೆ ಸಾಧಿಸುವ ಛಲವನ್ನು ಸೇರಿಸಿದಾಗ ಸಿಗುವ ಫಲಿತಾಂಶವೇ ಪ್ರತಿಫಲ. ಇದು ಗಣಿತದಷ್ಟೇ ನಿಖರವಾದ ಜೀವನದ ಸೂತ್ರ. ಈ ವಾಕ್ಯವನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಪ್ರತಿಫಲ ಸಿಗಬಹುದು ಅಂತಾನೋ ಅಥವಾ ಸಿಕ್ಕರೂ ಸಿಗಬಹುದು ಅಂತಾನೋ ಹೇಳಿಲ್ಲ. ಪ್ರತಿಫಲ ಕೂಡ ನಿನ್ನದಾಗುವುದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಒಂದು ಸ್ಟ್ರಾಂಗ್ ಗ್ಯಾರಂಟಿ ಇದೆ. ನಾವು ಹಾಕಿದ ಎಫರ್ಟ್ಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯನ್ನು ಇದು ಗಟ್ಟಿ ಮಾಡುತ್ತೆ. ಇಲ್ಲಿಯವರೆಗೂ ನಾವು ಶ್ರಮ, ಸಮಯ, ಛಲ, ಪ್ರತಿಫಲದ ಬಗ್ಗೆ ನೋಡಿದ್ವಿ. ಆದ್ರೆ ಈ ಮಾತಿನ ಕೊನೆಯ ಭಾಗ ಇದೆಯಲ್ಲ, ಅದು ಈ ಇಡೀ ಫಿಲಾಸಫಿಗೆ ಒಂದು ಬೇರೆಯೇ ಆಯಾಮವನ್ನ ಕೊಡುತ್ತೆ. ಈ 2 ಪದಗಳ ಪವರ್ ನೋಡಿ. ಓ ಮನಸ್ಸೆ, ಈ ಇಡೀ ಮಾತು ಬೇರೆ ಯಾರಿಗೂ ಹೇಳಿಟ್ಟಲ್ಲ. ಇದು ಹೊರಗಿನ ಜಗತ್ತಿಗಾಗಿಯಲ್ಲ. ಇದು ನಮಗೆ ನಾವೇ ಮಾಡ್ಕೊಳ್ಳಬೇಕಾದ ಒಂದು ಇಂಟರ್ನಲ್ ಕಾನ್ವರ್ಸೇಷನ್, ನಮ್ಮ ಮನಸ್ಸಿಗೆ ನಾವೇ ಕೊಟ್ಕೊಳ್ಳೋ ಒಂದು ರಿಮೈಂಡರ್. ಇದರ ಅರ್ಥ ಏನು ಅಂದ್ರೆ, ಬದಲಾವಣೆಗೆ ಬೇಕಾದ ಮೋಟಿವೇಶನ್ ಹೊರಗಿನಿಂದ ಬರಬೇಕಂತೇನಿಲ್ಲ. ಅದು ನಮ್ಮ ಒಳಗಡೆನೇ ಇದೆ. ನಮ್ಮನ್ನು ಮುಂದೆ ನಡೆಸುವ, ಕಂಟ್ರೋಲ್ ಮಾಡುವ ಮತ್ತೆ ಮೋಟಿವೇಟ್ ಮಾಡುವ ಅಲ್ಟಿಮೇಟ್ ಪವರ್ ನಮ್ಮ ಮನಸ್ಸೇ ಅನ್ನೋದನ್ನ ಈ ಮಾತು ಎಷ್ಟು ಅದ್ಭುತವಾಗಿ ನೆನೆಸುತ್ತೆ ಅಲ್ವಾ? ಹಾಗಾದ್ರೆ ಈ ಚಿಂತನೆಯನ್ನು ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಆಂತರಿಕ ಸಂಭಾಷಣೆ, ಈ ಮಾತುಕತೆ ನಮ್ಮ ಮನಸ್ಸಿಗೆ ತಲುಪುತ್ತಿದ್ಯಾ? ನಮ್ಮ ಮನಸ್ಸು ಇದನ್ನು ನಿಜವಾಗಿಯೂ ಕೇಳಿಸ್ಕೊಳ್ತಾ ಇದೆಯಾ? ಈ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಿದೆ.